ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಎಲ್ಲರಿಗೂ ತಮ್ಮದೇ ಆದ ಒಂದು ಸ್ವಂತ ಮನೆಯನ್ನ ಹೊಂದೋ ಕನಸು ಇದ್ದೇ ಇರುತ್ತೆ. ಸ್ವಂತ ಮನೆ ಆಗಬೇಕು ಅಂತ ತುಂಬಾ ಜನ ಮನೆ ಖರೀದಿ ಮಾಡಬೇಕು ಅಂತ ಯೋಚನೆ ಕೂಡ ಮಾಡ್ತಿರ್ಬೋದು. ಮನೆ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇ ತಡ ನೂರಾರು ಥಾಟ್ಸ್, ಯೋಚನೆಗಳು ಬರೋಕ್ಕೆ ಶುರುವಾಗ್ತವೆ. ಮನೆ ಹುಡುಕಾಟ, ಅದರ ರಿಜಿಸ್ಟ್ರೇಷನ್, ಹಣ ಹೊಂದಿಸೋದು ಸೇರಿದಂತೆ ಅನೇಕ ಆತಂಕ, ಅಡ್ಡಿಗಳು ಎದುರಾಗ್ತವೆ. ಹಾಗಿದ್ರೆ ಈ ಆತಂಕಗಳನ್ನು ಕಮ್ಮಿ ಮಾಡೋಕೆ ಏನಾದರೂ ದಾರಿ ಇದೆಯಾ? ಮನೆ ಖರೀದಿ ಮಾಡಬೇಕು ಅಂದರೆ ಯಾವೆಲ್ಲ ಅಂಶಗಳನ್ನು ಮೈಂಡಲ್ಲಿ ಇಟ್ಕೋಬೇಕು? ಮನೆ ಖರೀದಿ ಮಾಡುವಾಗ ಎದುರಾಗೋ ರೆಡ್ ಫ್ಲ್ಯಾಗ್ಗಳನ್ನು ಹೇಗೆ ಗುರುತಿಸಬೇಕು, ಅಂದರೆ ಅಪಾಯಕಾರಿ ಸಂಗತಿಗಳನ್ನು ಹೇಗೆ ಗುರುತಿಸಬೇಕು? ಯಾವ ಮಿಸ್ಟೇಕ್ಗಳನ್ನು ಅವಾಯ್ಡ್ ಮಾಡಬೇಕು? ಲೋನ್, ಕ್ರೆಡಿಟ್ ಸ್ಕೋರ್, ಇವುಗಳ ಮಹತ್ವ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮನೆ ಖರೀದಿ ಮಾಡುವಾಗ ಯಾವ ಅಂಶಗಳನ್ನು ತಲೆಯಲ್ಲಿ ಇಟ್ಕೋಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದು ಬಜೆಟ್ ಫಿಕ್ಸ್ ಮಾಡಬೇಕು. ಮನೆಯ ಕನಸು ಕಾಣ್ತಿದ್ದ ಹಾಗೆ ಮೊದಲಿಗೆ ಬರೋ ಪ್ರಶ್ನೆ, ಬಜೆಟ್ ಎಷ್ಟು? ಮನೆ ಅಂತಲ್ಲ, ಯಾವುದೇ ವಸ್ತು ತಗೋಬೇಕು ಅಂತ ಹೋದರೂ ಕೂಡ ಮೊದಲಿಗೆ ಬಜೆಟ್ ಎಷ್ಟು ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಮನೆ ತಗೋಬೇಕಾದ್ರೆ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಂದ್ಸಲ ಜೀವಮಾನದ ಸಂಪಾದನೆ ಎಲ್ಲ ಹಾಕೋ ಪರಿಸ್ಥಿತಿ ಇರುತ್ತೆ, ಅಥವಾ ಮುಂದೆ ನಮ್ಮ ಜೀವನದಲ್ಲಿ ದುಡಿಯೋ ದುಡ್ಡಿನ ಬಹುತೇಕ ಭಾಗವನ್ನು ಇವಾಗಲೇ ಲೋನ್ ಮಾಡಿ ಹಾಕಿ ಆಮೇಲೆ EMI ಕಟ್ತಾ ಹೋಗುವಂಥ ಪರಿಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ಬಜೆಟ್ ಎಷ್ಟು, ನಮ್ಮ ಸಾಮರ್ಥ್ಯ ಎಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ನೀವು ನಿಮ್ಮ ಕನಸಿನ ಮನೆಯನ್ನು ಖರೀದಿ ಮಾಡೋಕೆ ಪ್ಲ್ಯಾನ್ ಮಾಡಿ, ಇನ್ವೆಸ್ಟ್ ಮಾಡಿ, ಹಣವನ್ನು ಎತ್ತಿಟ್ಟಿದ್ರೆ ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್, ಸೂಪರ್. ನಿಮಗೆ ಯಾವ ರೀತಿ ಮನೆ ಬೇಕು, ಅದಕ್ಕೆ ನೀವು ಗರಿಷ್ಠ ಎಷ್ಟು ದುಡ್ಡನ್ನು ಹಾಕಕ್ಕೆ ಸಾಧ್ಯ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಹಾಕ್ತೀರಿ. ಇಲ್ಲ ಅಂತ ಹೇಳಿದ್ರೆ, ದುಡ್ಡಿನೂ ರೆಡಿ ಇಲ್ಲ, ಲೋನ್ ಮಾಡಬೇಕು ಅಂತ ಹೇಳಿದ್ರೆ, ಮುಂದಿನ ನಿಮ್ಮ ಗಳಿಕೆಯ ಸಾಮರ್ಥ್ಯ, ಎಷ್ಟು ಅರ್ನ್ ಮಾಡೋ ಸಾಮರ್ಥ್ಯ ನಿಮಗಿದೆ, ಎಷ್ಟು ಇನ್ಕಮ್ ಪ್ರೆಸೆಂಟ್ ಇದೆ, ಎಷ್ಟು ಫ್ಯೂಚರಲ್ಲಿ ಜಾಸ್ತಿ ಆಗ್ತಾ ಹೋಗಬಹುದು, ಎಷ್ಟು ವರ್ಷಗಳ ತನಕ EMI ಕಟ್ಟೋಕ್ಕೆ ನೀವು ರೆಡಿ ಇದ್ದೀರ, ಅದೆಲ್ಲ ಪ್ಲಾನ್ ಮಾಡಿಕೊಂಡು EMI ಎಷ್ಟು ಬರುತ್ತೆ ನೋಡಿಕೊಂಡು ಆಮೇಲೆ ನಿಮ್ಮ ಮನೆಯ ಬಜೆಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸುಮ್ಮನೆ ಮನೆಗಳನ್ನು ನೋಡ್ತಾ ಹೋಗೋದು, ಆಮೇಲೆ ಬಜೆಟಲ್ಲಿ ಬರಲ್ಲ ಅಂತ ಹೇಳಿ ಬಿಡೋದು, ಇದೇ ಆಗುತ್ತೆ. ಸುತ್ತಾಡಿ ಸುಸ್ತಾಗಿ ಲಾಸ್ಟಿಗೆ ಮನೆನೇ ಬೇಡ ಅಂಥೇಳಿ ಇರಿಟೇಟ್ ಆಗ್ಬೋದು. ಹಾಗಾಗಿ ಈ ಪ್ಲಾನಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಂಬರ್ 2, ಹೋಮ್ ಲೋನ್ ಮತ್ತು EMI. ಹೋಮ್ ಲೋನ್ ತಗೊಂಡು ಮನೆ ಖರೀದಿ ಮಾಡ್ತೀನಿ ಅಂತ ಪ್ಲಾನ್ ಹಾಕಿದ್ರೆ ಬ್ಯಾಂಕ್ಗಳಲ್ಲಿ ಈ ಬಗ್ಗೆ ಚೆನ್ನಾಗಿ ವಿಚಾರಿಸಿ. ನೀವು ಎಷ್ಟು ಮೊತ್ತದ ಲೋನ್ಗೆ ಎಲಿಜಿಬಲ್ ಇದ್ದೀರಾ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ನಂಗೆ ಲೋನ್ ಸಿಗುತ್ತೆ ಅಂತ ಫಸ್ಟ್ ನೋಡೋಕೆ ಹೋಗ್ಬೇಡಿ. ಫಸ್ಟ್ ನಿಮ್ಮ ಲೋನ್ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು ತನಕ ನಿಮಗೆ, ಎಷ್ಟು ಲಕ್ಷ ಅಥವಾ ಕೋಟಿ ತನಕ ಲೋನ್ ಸಿಗುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನಾ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಅರ್ನಿಂಗ್, ನಿಮ್ಮ ಆದಾಯ ಎಷ್ಟಿದೆ, ನಿಮ್ಮ ಆಸ್ತಿ ಎಷ್ಟಿದೆ, ನೆಟ್ವರ್ತ್ ಎಷ್ಟಿದೆ, ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಎಷ್ಟು ವರ್ಷಗಳಿಂದ ಸಾಲ ತಗೊಳ್ಳೋದು, ಕಟ್ಟೋದು ಮಾಡ್ತಾ ಬಂದಿದ್ದೀರಿ, ಅದರಲ್ಲಿ ಎಷ್ಟು ಸಲ ಕರೆಕ್ಟಾಗಿ ಕಟ್ಟಿದ್ದೀರಿ, ಮಧ್ಯೆ ಕೈ ಕೊಟ್ಟಿದ್ದೀರಾ ಬ್ಯಾಂಕ್ಗಳಿಗೆ, ಅದೆಲ್ಲವೂ ಕೌಂಟ್ ಆಗುತ್ತೆ. ಕ್ರೆಡಿಟ್ ಸ್ಕೋರ್ ಆಕಾಶ ಭೂಮಿಯ ವ್ಯತ್ಯಾಸವನ್ನು ಮಾಡೋ ಸಾಧ್ಯತೆ ಇರುತ್ತೆ. ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದ್ದಷ್ಟು ಓಕೆ, ಇದು ಸೇಫ್ ಆಗಿ ತಾನೇ ಲೋನ್ ಕೊಡ್ಬೋದು, ನಾವು ತೀರಾ ಇಂಟ್ರೆಸ್ಟ್ ಜಾಸ್ತಿ ಇಡಬೇಕು ಅಂತ ಇಲ್ಲ ಅಂತ ಬ್ಯಾಂಕ್ಗಳು ಕಮ್ಮಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತವೆ. ಹೀಗಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ರೆಡಿಟ್ ಸ್ಕೋರ್, ಸಿಬಿಲ್ ಸ್ಕೋರ್ ನೀವು ತುಂಬ ಸಲ ಕೇಳಿರ್ಬೋದು. ನೀವು ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಫ್ರೀಯಾಗಿ ಚೆಕ್ ಮಾಡ್ಬೋದು. ಸಾಕಷ್ಟು ಸರ್ವಿಸಸ್ ಇದೆ. ಅದರಲ್ಲಿ ಕ್ರೆಡಿಟ್ ಮಂತ್ರಿ ಕೂಡ ಒಂದು. ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲೂ ಕೂಡ ಲಿಂಕನ್ನು ಕೊಟ್ಟಿರ್ತೀವಿ. ಅವರು ಈ ವಿಡಿಯೋಗೆ ನಮ್ಮ ಜೊತೆಗೆ ಕೊಲಾಬ್ರೇಟ್ ಮಾಡ್ಕೊಂಡಿದ್ದಾರೆ. ಕ್ರೆಡಿಟ್ ಮಂತ್ರಿ ಏನು ಅಂತ ಹೇಳಿದ್ರೆ, ಅವರು ನಿಮಗೆ ಕ್ರೆಡಿಟ್ ಸ್ಕೋರನ್ನು ಫ್ರೀಯಾಗಿ ಚೆಕ್ ಮಾಡ್ಕೊಳ್ಳಿಕ್ಕೆ ವೇದಿಕೆಯನ್ನು ನೀಡ್ತಾರೆ. ಕ್ಲಿಕ್ ಮಾಡೋ ಮೂಲಕ, ನಿಮ್ಮ ಡೀಟೇಲ್ಸನ್ನು ಹಾಕೋ ಮೂಲಕ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ನೀವು ಫ್ರೀಯಾಗಿ ಚೆಕ್ ಮಾಡ್ಕೋಬಹುದು. ಓಕೆ, ಕ್ರೆಡಿಟ್ ಸ್ಕೋರ್ ಎಲ್ಲ ಚೆಕ್ ಮಾಡಿದ್ರೆ ಲೋನ್ ಸಿಗುತ್ತೆ ಅಂತ ಆದಮೇಲೆ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ನೀವು ಮೈಂಡ್ ಅಪ್ಲೈ ಮಾಡಬೇಕಾಗತ್ತೆ. ಬೆಸ್ಟ್ ಲೋನ್ ಆಪ್ಷನ್ ಯಾವುದು ಅಂತ ನೀವು ಬೇರೆ ಬೇರೆ ಬ್ಯಾಂಕಲ್ಲಿ ತಿಳ್ಕೋಬೇಕು. ಹೋಮ್ ಲೋನ್ಗಳನ್ನು ಗರಿಷ್ಠ 30 ವರ್ಷಗಳ EMI, ಅಷ್ಟು ವರ್ಷಗಳ ಕಾಲ ಅವಧಿಗೆ ಕೊಡಲಾಗುತ್ತೆ. ತುಂಬ ಸಲ ಏನಾಗುತ್ತೆ, ಲೋನ್ ಟೆನ್ಯೂರನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ಬೋದು. ಲಾಂಗ್ ಅಂದರೆ 20 ವರ್ಷ 30 ವರ್ಷ ತಗೊಂಡಾಗ EMI ಸ್ವಲ್ಪ ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ. ಆದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಸಿಕ್ಕಾಪಟ್ಟೆ ಬಡ್ಡಿ ಕಟ್ಟಿರ್ತೀರ. ನೀವು ಕಮ್ಮಿ ಅವಧಿಗೆ ಸಾಲ ತಗೊಂಡ್ರೆ EMI ದೊಡ್ಡದು ಬರುತ್ತೆ, ಆದರೆ ಕಟ್ಟೋ ಬಡ್ಡಿ ಪ್ರಮಾಣ ಕಮ್ಮಿ ಇರುತ್ತೆ ಅಷ್ಟೇ. ಆರ್ಥಿಕ ತಜ್ಞರು ಹೋಮ್ ಲೋನ್ EMI ತಿಂಗಳ ಆದಾಯದ 40-45% ಇದ್ರೆ ಓಕೆ ಅಂತ ಹೇಳ್ತಾರೆ. ಸೊ ನಿಮ್ಮ ತಿಂಗಳ ಆದಾಯ 1 ಲಕ್ಷ ಇತ್ತು ಅಂದರೆ ನೀವು 40-45 ಸಾವಿರ ರೂಪಾಯಿ EMI ಕಟ್ಟಬಹುದು ಅಂತ ಹೇಳ್ತಾರೆ. ನೀವು ಕೂಡ ಅಷ್ಟೇ, ನಿಮ್ಮ ತಿಂಗಳ ಆದಾಯ, ವೆಚ್ಚ ಎಷ್ಟು, ನಿಮ್ಮ ಲೈಫ್ ಸ್ಟೈಲ್ ಯಾವ ಥರ ಇದೆ, ಉಳಿತಾಯ ಎಷ್ಟು ಮಾಡ್ತೀರಿ, ನಿಮ್ಮ ಬೇರೆ ಏನೆಲ್ಲ ಖರ್ಚು ನಿಮಗೆ ಬರುತ್ತೆ, ಈ ಥರ ಯಾವ್ದಾದ್ರು ಲೋನ್ ಇದೆ ಅದೆಲ್ಲ ನೋಡಿಕೊಂಡು ನಿಮ್ಮ EMI ಸೈಜನ್ನು ಡಿಸೈಡ್ ಮಾಡಿ. ಮನೆ ಲೊಕೇಶನನ್ನು ಸರಿಯಾಗಿ ಆಯ್ಕೆ ಮಾಡಿ. ನಿಮಗೆ ಯಾವ ಏರಿಯಾದಲ್ಲಿ ಮನೆ ಖರೀದಿ ಮಾಡಿದ್ರೆ ಅನುಕೂಲ ಇದೆ ಅನ್ನೋ ಸ್ಥಳಗಳನ್ನು ಮೊದಲು ಶಾರ್ಟ್ ಲಿಸ್ಟ್ ಮಾಡಿ.
ನೀವು ಯಾವ ಜಾಗದಲ್ಲಿ ಮನೆ ಖರೀದಿ ಮಾಡೋಕೆ ಹೊರಟಿದ್ದೀರಿ ಅಲ್ಲಿ ಯಾರು ಪರಿಚಯದವರಿದ್ರೆ ಅವ್ರ ಹತ್ರ ಕೇಳಿ ಆ ಜಾಗದ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ, ಸಲಹೆ ಪಡ್ಕೊಳ್ಳಿ. ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ಏರಿಯಾದ ಹಣೆ ಬರ ಏನು ಅಂತ. ಜೊತೆಗೆ ನೀವು ತೆಗೆದುಕೊಳ್ಳೋ ಮನೆ ಇದೆಯಲ್ಲ, ನಿಮ್ಮ ಕೆಲಸದ ಜಾಗಕ್ಕೆ ಹತ್ತಿರ ಇದ್ದರೆ ತುಂಬ ಒಳ್ಳೆಯದು. ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಚೆನ್ನಾಗಿದ್ದರೆ ನಿಮ್ಮ ಜೀವನದ ಅರ್ಧ ಸ್ಟ್ರೆಸ್ಸನ್ನು ಇದೇ ಕಮ್ಮಿ ಮಾಡಿಬಿಡುತ್ತೆ. ಜೊತೆಗೆ ಆ ಭಾಗದಲ್ಲಿ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಆ ಏರಿಯಾ ಅನ್ನೋ ಒಂದು ಹೋಪ್ ಇರಬೇಕು ನಿಮಗೆ. ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಲಾಜಿಕಲಿ ಥಿಂಕ್ ಮಾಡಿ ನೋಡಿದಾಗ ಓಕೆ ಇಲ್ಲಿ ಈ ಥರದ್ದು ಇಲ್ಲೊಂದು ಏರ್ಪೋರ್ಟ್ ಇದೆ, ಅಥವಾ ಇಲ್ಲೊಂದು ಟೆಕ್ ಪಾರ್ಕ್ ಇದೆ, ಅಥವಾ ಇಲ್ಲಿ ಬಿಸ್ನೆಸ್ ಏರಿಯಾ, ಇಲ್ಲಿ ಮುಂದೆ ಜಾಸ್ತಿ ಜನ ಬರ್ತಾರೆ, ಉದ್ಯೋಗಿಗಳು ಬರ್ತಾರೆ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಬರುತ್ತೆ, ಆ ಥರದ ಲೆಕ್ಕಾಚಾರ ಇದೆಯಾ ಅಂತೆಲ್ಲ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಲಿ ವಾತಾವರಣ ಇದೆಯಾ, ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗುತ್ತಾ, ಮಕ್ಕಳನ್ನು ಬೆಳೆಸೋಕೆ ಒಳ್ಳೆ ಏರಿಯಾನ, ಅದೆಲ್ಲವನ್ನ ಥಿಂಕ್ ಮಾಡಿಕೊಂಡು ಫೈನಲೈಸ್ ಮಾಡಿ. ಏನೋ ನೀವು ಮನೆ ಖರೀದಿ ಮಾಡಬೇಕಾದ್ರೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ನಿಮ್ಮ ಕರಿಯರ್ನ ಶುರುನಲ್ಲೇ ಮನೆ ತಗೊಳ್ತಾ ಇದ್ರೆ ನಿಮ್ಮ ಕುಟುಂಬದ ಬಗ್ಗೆನೂ ಯೋಚನೆ ಮಾಡಿ. ಅಂದರೆ ನೀವು ಮುಂದೆ ನಿಮ್ಮ ಫ್ಯಾಮಿಲಿಯ ಸೈಜ್ ಎಷ್ಟಿರುತ್ತೆ, ಜಾಯಿಂಟ್ ಫ್ಯಾಮಿಲಿನ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿನ, ನೀವು ಹೆಂಡತಿ ಮಕ್ಕಳು ಅಥವಾ ಸಿಂಗಲ್ ಆಗಿದ್ದರೆ ನೆಕ್ಸ್ಟ್ ಮದುವೆ ಆದಮೇಲೆ ಎಷ್ಟು ಜಾಗ ಬೇಕಾಗುತ್ತೆ, ಮಕ್ಕಳಾದಮೇಲೆ ಎಷ್ಟು ಜಾಗ ಬೇಕಾಗುತ್ತೆ, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಅವ್ರನ್ನ ಕೂಡ ಕೌಂಟ್ ಮಾಡಿದಾಗ ಎಷ್ಟು ಜಾಗ ಬೇಕಾಗುತ್ತೆ. ಜೊತೆಗೆ ಹಿರಿಯರು ಇದ್ದರೆ ಮತ್ತು ತುಂಬ ಚಿಕ್ಕ ಮಕ್ಕಳಿದ್ದರೆ ಆಸ್ಪತ್ರೆ ಸೌಲಭ್ಯ ಹತ್ತಿರ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೆಲ್ಲವನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಜೊತೆಗೆ ಸ್ಕೂಲ್, ಪ್ಲೇ ಗ್ರೂಪ್, LKG UKG ಕಾಲೇಜಸ್ ಇವೆಲ್ಲ ಹತ್ತಿರ ಇದೆಯಾ, ಅವೆಲ್ಲ ಈಸಿ ಆಕ್ಸೆಸ್ ಸಿಗುತ್ತಾ, ಅದನ್ನು ಕೂಡ ಥಿಂಕ್ ಮಾಡಿಕೊಡಿ. ಹೀಗೆ ನಿಮ್ಮ ಅವಶ್ಯಕತೆಗಳೆಲ್ಲವೂ ಕೂಡ ಫುಲ್ಫಿಲ್ ಆಗೋ ರೀತಿ ಲೊಕೇಶನ್ ಇದೆಯಾ ಅಂತ ಚೆಕ್ ಮಾಡಿಕೊಡಿ. ಹಾಗೆ ಮುಂದಿನ 5 ವರ್ಷಗಳಲ್ಲಿ ನಿಮ್ಮ ಫ್ಯಾಮಿಲಿ ವಿಸ್ತಾರ ಆಗುತ್ತಾ, ಈಗಿರೋ ಅವಶ್ಯಕತೆಗಳು ಬದಲಾಗುತ್ತಾ ಅಂತಲೂ ನೋಡ್ಕೊಳ್ಳಿ. ಏನು ಮನೆ ಖರೀದಿ ಮಾಡಬೇಕಾದ್ರೆ ಅವಾಯ್ಡ್ ಮಾಡಬೇಕಾದ ಮಿಸ್ಟೇಕ್ಗಳನ್ನು ನೋಡೋದಾದರೆ, ಜನರನ್ನ ಮೆಚ್ಚಿಸೋ ಸಲುವಾಗಿ ಮನೆ ಖರೀದಿಗೆ ಮುಂದಾಗಬೇಡಿ. ನಿಮ್ಮ ಆರ್ಥಿಕ ಸ್ಟೆಬಿಲಿಟಿಯನ್ನು ನೋಡಿಕೊಂಡು ಪ್ಲಾನ್ ಮಾಡಿ. ಆದಾಯ ಕಮ್ಮಿ ಇದ್ದಾಗ ಸಾಲ ಮಾಡಿ ಮನೆ ಖರೀದಿ ಮಾಡೋದು ಉತ್ತಮ ಆಪ್ಷನ್ ಅಲ್ಲ. ಬರೋ ಹಣ EMI ಕಟ್ಟೋಕೆ ಹೋದರೆ ನಿಮಗೆ ಇತರ ಖರ್ಚು ವೆಚ್ಚಗಳಿಗೆ ಉಳಿತಾಯ ಮಾಡೋಕ್ಕೆ ಹಣ ಉಳಿಯಲ್ಲ. ಹಾಗೆ ನಿಮ್ಮ ಶಕ್ತಿ ಮೀರಿ ಮನೆ ಮೇಲೆ ಹಣ ಹಾಕಬೇಡಿ, ನಿಮಗಿದು ಹೊರೆಯಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನೀವು ಯಾವಾಗ ರೆಡಿ ಆಗ್ತಿರೋ ಆಗ ಮನೆ ಖರೀದಿ ಮಾಡಿ. ಮನೆ ಖರೀದಿ ಮಾಡುವಾಗ ತಜ್ಞರ ಸಲಹೆ ಕೇಳದೇ ಇರೋದು ಕೂಡ ಒಂದು ಮಿಸ್ಟೇಕ್. ಆನ್ಲೈನಲ್ಲಿ ಏನೇ ಮಾಹಿತಿ ಸಿಕ್ಕರೂ ತಜ್ಞರ ಸಲಹೆ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಮಾಹಿತಿ ಹಾಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ಅನಲೈಸ್ ಮಾಡಿ ನಿಮ್ಮ ಅಗತ್ಯತೆಗಳನ್ನು ನೋಡಿಕೊಂಡು ನಿಮಗೆ ಸರಿಯಾಗಿ ಗೈಡ್ ಮಾಡ್ತಾರೆ. ಮನೆ ಖರೀದಿ ಮಾಡುವಾಗ ಓಪನಿಂಗ್ ಆಫರ್ ಬಗ್ಗೆ ಸೀರಿಯಸ್ ಇರದೇ ಇರೋದು ಕೂಡ ಮಿಸ್ಟೇಕ್. ಅಂದರೆ ಮನೆ ಇಷ್ಟ ಆದರೆ ಎಷ್ಟಾದರೂ ಓಕೆ ಅನ್ನೋ ಫೀಲ್ ಬಂದುಬಿಡುತ್ತೆ. ಈ ಟೈಮ್ನಲ್ಲಿ ನಮ್ಮ ಎಮೋಷನ್ಗಳು ನಮ್ಮನ್ನು ಡಾಮಿನೇಟ್ ಮಾಡ್ತವೆ. ಸ್ವಲ್ಪ ಹೆಚ್ಚಾದರೂ ಅಡ್ಡಿ ಇಲ್ಲ, ಇದೇ ಮನೆ ಇರಲಿ ಅನ್ನೋ ಥರ ಆಗಿಬಿಡುತ್ತೆ ತುಂಬ ಜನಕ್ಕೆ. ಇದು ಕೂಡ ಮಿಸ್ಟೇಕ್. ನೀವು ನೀಡುವ ಆಫರ್ ಆ ಮನೆಯ ಮಾರ್ಕೆಟ್ ವ್ಯಾಲ್ಯೂ ಆಧಾರದ ಮೇಲೆ ಇರಬೇಕು. ಎಮೋಷನ್ಗಳ ಮೇಲೆ ಹೋದರೆ ಮಾರ್ಕೆಟ್ ವ್ಯಾಲ್ಯೂಗಿಂತ ಸಿಕ್ಕಾಪಟ್ಟೆ ಜಾಸ್ತಿ ಹಣ ಪೇ ಮಾಡೋ ಅಪಾಯ ಇರುತ್ತೆ. ಹೋಮ್ ಲೋನ್ ಪಡೆಯುವಾಗ ಕೇವಲ ಒಂದು ಬ್ಯಾಂಕ್ನಲ್ಲಿ ಮಾತ್ರ ವಿಚಾರ ಮಾಡೋದು, ಅದು ಕೂಡ ತಪ್ಪು. ಈಗಿನ ಟೈಮ್ನಲ್ಲಿ ಲೋನ್ ಸಿಗೋದು ಕಷ್ಟದ ಕೆಲಸ ಅಲ್ಲ. ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ದರೆ ಯಾರು ಬೇಕಾದರೂ ಸಾಲ ಕೊಡ್ತಾರೆ. ಸೊ ಒಂದು ಕಡೆ ಬಿಟ್ಟು ಮತ್ತೊಂದು ಕಡೆ ಲೋನ್ಗೆ ವಿಚಾರಿಸಿ. ಎಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇರುತ್ತೋ, ಎಲ್ಲಿ ಹಿಡನ್ ಚಾರ್ಜಸ್ ಕಮ್ಮಿ ಇರುತ್ತೋ, ಜೊತೆಗೆ ಆಮೇಲೆ ಒಂದು ವೇಳೆ ನಿಮಗೆ ಚೆನ್ನಾಗಿ ಆದಾಯ ಬಂದು ಬೇಗ ನಾನು ತೀರಿಸ್ತೀನಿ ಅಂತ ಹೊರಟಾಗ ಚಾರ್ಜ್ ಹಾಕಂಗಿರಬಾರ್ದು. ತುಂಬ ಬ್ಯಾಂಕ್ಗಳಲ್ಲಿ ಏನಾಗುತ್ತೆ ಗೊತ್ತಾ, ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನೀವು ವಾಪಸ್ ಸಾಲವನ್ನು ಬೇಗ ಕಟ್ಟಿ ಮುಗಿಸ್ತೀನಿ ಅಂತ ಹೊರಟ್ರೆ ಅದಕ್ಕೂ ಫೈನ್ ಹಾಕ್ತಾರೆ. ಬೇಗ ಕಟ್ತೀಯಾ, ನಮಗೆ ಇಂಟ್ರೆಸ್ಟ್ ಲಾಸ್ ಆಗುತ್ತೆ, ನೀನು ಬೇಗ ಕಟ್ಟಿದ್ರೆ ಕಟ್ಟು, ಒಂದು 5% 6% ಕಟ್ಟು, ಈ ಥರದ್ದೆಲ್ಲ ಹೇಳ್ತಾರೆ. ಅದೆಲ್ಲ ಇಲ್ವಾ, ಇದೆಯಾ, ಅದೆಲ್ಲ ಚೆಕ್ ಮಾಡಿಕೊಡಿ. ನಾವು ಈ ವರದಿಗಾಗಿ ಸ್ಟಡಿ ಮಾಡಿದಾಗ SBI ಹೋಮ್ ಲೋನ್ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಇಂಟ್ರೆಸ್ಟ್ ರೇಟ್ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಜೊತೆಗೆ ಜಾಸ್ತಿ ಹಿಡನ್ ಚಾರ್ಜಸ್ ಎಲ್ಲ ಅವರು ಮಾಡೋದಿಲ್ಲ. ಜೊತೆಗೆ ಈ ಕ್ಷಣಕ್ಕೆ SBIನಲ್ಲಿ ಪ್ರೀಪೇಮೆಂಟ್, ಅಂದರೆ ನೀವು ಸಾಲಕ್ಕೆ ವಾಪಸ್ಸೆಲ್ಲ ಕಟ್ಟಕ್ಕೆ ಹೋಗ್ತೀರಿ, ಒಂದು ಲಕ್ಷ ಸಿಕ್ತು 2 ಲಕ್ಷ ಸಿಕ್ತು ಕಟ್ಟಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಮೇಲೆ ಚಾರ್ಜಸ್ ಹಾಕಲ್ಲ, ಪೆನಾಲ್ಟಿ ಹಾಕಲ್ಲ. ಜೊತೆಗೆ ಒಂದು ವೇಳೆ ದೊಡ್ಡ ಅಮೌಂಟೇ ಸಿಗ್ಬಿಡ್ತು, ಫುಲ್ ಒಂದೇ ಸಲ ಕ್ಲೋಸ್ ಮಾಡ್ತೀನಿ ಅಂತ ಹೋದರೂ ಕೂಡ ಅದಕ್ಕೆ ಯಾವುದೇ ಪೆನಾಲ್ಟಿ ಇರೋದಿಲ್ಲ. ಅದು ಈ ಕ್ಷಣಕ್ಕೆ ನಾವು ಈಗ ವೆಬ್ಸೈಟ್ ಚೆಕ್ ಮಾಡಿದಾಗ ಕಾಣಿಸ್ತಾ ಇತ್ತು. ಬಟ್ ನೀವು ತಗೋಬೇಕಾದ್ರೆ ನೋಡಿಕೊಂಡು ಎಲ್ಲ ಬ್ಯಾಂಕ್ಗಳದ್ದು ಕೂಡ ಕನ್ಫರ್ಮೇಷನ್ ತಗೊಂಡು ಎಲ್ಲ ಡೇಟಾವನ್ನು ಚೆಕ್ ಮಾಡಿಕೊಂಡು ಆಮೇಲೆ ಹೆಜ್ಜೆ ಇಡಿ. ವಿಶೇಷವಾಗಿ ಇಂಟ್ರೆಸ್ಟ್ ರೇಟ್, ಹಿಡನ್ ಚಾರ್ಜಸ್, ಜೊತೆಗೆ ಪ್ರೀಪೇಮೆಂಟ್ ಮತ್ತು ಪ್ರೀ ಕ್ಲೋಜರ್ ಚಾರ್ಜಸ್ ಇದ್ರ ಬಗ್ಗೆ ಕೇಳ್ಕೊಂಡಿರಿ. ಜೊತೆಗೆ ಸ್ನೇಹಿತರ, ಮನೆ ಆಲ್ರೆಡಿ ನಿರ್ಮಾಣ ಆಗಿರೋ ಮನೆ ತಗೊಳಕ್ಕೆ ಹೊರಟಿದ್ರೆ ಅದರ ಕ್ವಾಲಿಟಿ ಹೇಗಿದೆ, ಅಥವಾ ಇನ್ ಕನ್ಸ್ಟ್ರಕ್ಷನ್ ಆಗೋ ಮನೆ ಅಂತಾದರೆ ಯಾರು ಬಿಲ್ಡರ್ ಯಾರು, ಅವರ ರೆಪ್ಯುಟೇಷನ್ ಹೇಗಿದೆ ಅದೆಲ್ಲ ಚೆಕ್ ಮಾಡಿ. ಜೊತೆಗೆ ಯಾರಾದರೂ ಇಂಡಿವಿಜುವಲ್ ಕಟ್ಟಿರೋ ಮನೆ ಅಂತಾದರೆ ಹೋಮ್ ಇನ್ಸ್ಪೆಕ್ಟರ್ನ ಕರ್ಕೊಂಡು ಹೋಗಿ ಎಲ್ಲ ಫಿಟ್ಟಿಂಗು, ಗೋಡೆ, ಪೇಂಟು, ಬಳಸಿರೋ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಸಿ. ಮನೆ ಖರೀದಿ ಮಾಡಬೇಕಾದ್ರೆ 360 ಡಿಗ್ರಿ ಆ್ಯಂಗಲ್ನಲ್ಲಿ ಎಲ್ಲವನ್ನು ವಿಚಾರಿಸಿ ತಗೊಳ್ಳಿ.
ಕನಸಿನ ಮನೆ ನಿಮಗೆ ಸಂತೋಷ ನೆಮ್ಮದಿ ಕೊಡಬೇಕೇ ಹೊರತು ನೀವು ಯಾರ ಹತ್ರ ತಗೊಳ್ತೀರಲ್ಲ ಓನರು ಅವರಿಗೆ ಮಾತ್ರ ನೆಮ್ಮದಿ ಕೊಟ್ಟರೆ ಸಾಕಾಗಲ್ಲ. ಜೊತೆಗೆ ನಿಮ್ಗೆ ಆರ್ಥಿಕವಾಗಿ ಹೊರೆ ಅಂತಲೂ ಅನಿಸ್ಬಾರ್ದು. ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂದರೆ ಡಬಲ್ ಕಿರಿಕಿರಿ ಆಗುತ್ತೆ. ಅದೆಲ್ಲ ಯೋಚನೆ ಮಾಡ್ಕೊಂಡು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಬೇಕು ಅಂದರೆ ಆಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟಲ್ಲಿ ಲಿಂಕ್ ಇರುತ್ತೆ. ನೀವು ಅದನ್ನು ಯೂಸ್ ಮಾಡಿ ಫ್ರೀಯಾಗಿ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.